ಸರ್ ನಮಸ್ತೆ ಸರ್. ನಮಸ್ಕಾರ ಪಲ್ಲವಿ ಹೇಳಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಚೆನ್ನಾಗಿದೆ. ಸರ್ ನಾನು ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡಿದೆ. ಭಾಳ ಬೇಜಾರಾಯಿತು. ಹಾಗೆ ದಿಲೀಪ್ ಸರ್ ಬಗ್ಗೆ ಸ್ಟೇಟಸ್ ಹಾಕಿದ್ರಿ ವಾಕ್ ಮಾಡಿದ್ದೀನಿ ಅಂತ. ಹೌದು, ಸರ್ ಭಾಳ ಬೇಸರ ಆಗ್ತಿದೆ ನಮಿಗೂ. ನಿಮಗೆ ಎಷ್ಟು ಶಾಕಿಂಗ್ ಆಗಿತ್ತು ಸರ್ ಇದು ವಿಷಯ? ಬಹಳ ಶಾಕಿಂಗ್, ಬಹಳ ದುಃಖ ಆಯ್ತು. ಅದ್ರಲ್ಲಿ ಮಾತಿಲ್ಲ. ಹ್ಮ್. 2009ರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಹ್ಮ್ ಹ್ಮ್ ಆಮೇಲೆ ಅವರು ಬಹಳ ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ, ಮತ್ತೆ ಬಹಳ ಪ್ರತಿಭಾವಂತರು. ಹ್ಮ್ ಬಹಳ ಒಂದು ಚೆನ್ನಾಗಿ ನಡೆಸ್ಕೊಂಡ್ರು. ಹ್ಮ್ ನಮಗೂ ಕೂಡ ಅವ್ರಿಗೆ ಅವ್ರ ಕಂಡ್ರೆ ನಂಗೆ ಬಹಳ ಇಷ್ಟ. ಇಷ್ಟು ನನ್ನ ಒಂದು ಇದಕ್ಕೂ ಅವರು ಜೀವ ತುಂಬಿಸಿದ್ದಾರೆ. ಅವರು ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗು ಕೂಡ ಪಾತ್ರಕ್ಕೆ. ಸೊ ನನ್ಗೆ ಅವ್ರ ಕಂಡ್ರೆ ನನಗೆ ವಿಶೇಷವಾದ ಪ್ರೀತಿ. ಅಂಡ್ ಇಟ್ಸ್ ಅ ಬಿಗ್ ಲಾಸ್ ಫಾರ್ ಕನ್ನಡ ಚಿತ್ರರಂಗ ಇನ್ ಟರ್ಮ್ಸ್ ಆಫ್ ಆಲ್ ರೌಂಡೆಡ್ ಟ್ಯಾಲೆಂಟ್. ಅವರು ಹೌದು ಸರ್. ವ್ಯಕ್ತಿತ್ವನು ಕೂಡ ಟ್ಯಾಲೆಂಟ್, ಆಲ್ ರೌಂಡರ್ ಮತ್ತೆ ವ್ಯಕ್ತಿತ್ವ ಇರೋ ವ್ಯಕ್ತಿ. ನಟ, ಡೈರೆಕ್ಟರ್, ಪ್ರೊಡ್ಯೂಸರ್ ಮೂವರ ಸ್ಥಾನ ಕೂಡ ತುಂಬಿದ್ರು ಅವರು. ಸೀರಿಯಲ್ಸ್ ಕೂಡ ಮಾಡ್ತಾ ಇದ್ರು. ಹೌದೌದು. ಸರ್ ನೀವು ಒಳ್ಳೆ ಗುಣ. ಸರ್ ಹೇಳಿದ್ರಿ ನೀವು ಅಲ್ಲಿ 2009 ಅಲ್ಲಿ ಗೋವಾದಲ್ಲಿ ನಮ್ಮ ಹಾಡಿನ ಶೂಟಿಂಗ್ ಟೈಮ್ನಲ್ಲಿ ನನ್ನ ಜೊತೆಗೆ ನಾನು ನೇರವಾಗಿ ಅವ್ರನ್ನ ಕನೆಕ್ಟ್ ಮಾಡಿದ್ದೆ ಅಂತ ಹೇಳಿದ್ರಿ. ಏನ್ ಮಾತಾಡಿದ್ರು ಸರ್ ಆ ಟೈಮಲ್ಲಿ? ನಾವು ಏನ್ ಜಾಸ್ತಿ ಮಾತಾಡ್ಲಿಲ್ಲ, ಬಟ್ ಅವರ ಹಾವಭಾವಗಳು ಗೊತ್ತಿತ್ತು. ನಾವು ಸಾಂಗ್ ಶೂಟಿಂಗ್ ವಿಚಾರದಲ್ಲಿ, ಸೂರ್ಯಕಾಂತ್ ಸಾಂಗ್ ಶೂಟಿಂಗ್ ವಿಚಾರದಲ್ಲಿ ನಾವು ಕೂಡ ಅವರು ಜೊತೆಗೆ ವರ್ಕ್ ಮಾಡಿದ್ವಿ. ಆಮೇಲೆ ಅವರು ಕೂಡ ಒಂದು ಒಳ್ಳೆ ರೀತಿ, ಒಳ್ಳೆ ಪ್ರೀತಿ ವಿಶ್ವಾಸದಿಂದ, ಯಾವ ಒಂದು ಅಹಂ ಇದೆ. ಯಾಕಂದ್ರೆ ಎಷ್ಟೋ ಸರಿ ಏನಾಗತ್ತೆ ಅಂದ್ರೆ, ಒಂದು ಪೊಸಿಷನ್ ಆಫ್ ಪವರ್ ಅಲ್ಲಿ ಇದ್ದಾಗ ಒಂದ್ ರೀತಿ ಅಹಂ ಹಾಗೆ ಬಂದ್ಬಿಡುತ್ತದೆ ಎಷ್ಟೋ ಸಲ. ಇವ್ರಿಗೆ ಅದು ಯಾವ್ದು ಇದ್ರಿಂದ ನಮ್ಮನ್ನ ಎಲ್ಲ ಒಂದ್ ರೀತಿ ಒಂದು ಸಮವಾಗಿ, ಒಂದು ಸಮಾನತೆಯಿಂದ ಅವ್ರು ಒಂದ್ ರೀತಿ ನಮಗೆ ನಡ್ಕೊಂಡು ನಮ್ಗೆ ಈ ತರ ಬೇರೆ ಬೇರೆದೆಲ್ಲ ಒಂದು ಕೊರಿಯೋಗ್ರಫಿ ಮಾಡಿ ಹೇಳ್ಕೊಟ್ಟು. ವೆರಿ ಕ್ರಿಯೇಟಿವ್ ಪರ್ಸನ್, ಆರ್ಟಿಸ್ಟ್. ನಿಂತ್ಕೊಂಡು ಒಂದು ಕಲಾವಿದರು ಯಾವ ರೀತಿ ಇರಬೇಕು ಅನ್ನೋದು ಅವರು ನಡೆದು ಅವ್ರು ತೋರ್ಸ್ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ ಅಂತ ಹೇಳಿದ್ರು. ಸರ್ ಮತ್ತೊಂದು ವಿಶೇಷವಾಗಿ ಅವರು ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದ್ರು, ತಮ್ಮ ಸೀರಿಯಲ್ ಅಲ್ಲಾಗಿರ್ಬೋದು ಅಥವಾ ಸಿನಿಮಾಗಳಲ್ಲಾಗಿರ್ಬೋದು. ವೆರಿ ಗುಡ್. ನನಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಬಹಳ ಒಳ್ಳೇದು. ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ರು. ಹೊಸ ಹೌದು. ಪ್ರತಿಭೆಗಳಿಗೆ ನಾವು ಚಿತ್ರರಂಗನ ಮತ್ತೆ ಸೀರಿಯಲ್ ರಂಗನ ಬೆಳೆಸ್ತಾ ಇರೋದು ಬಹಳ ಒಳ್ಳೇದು. ಬಹಳ ಒಳ್ಳೆ ಕೊಡುಗೆ. ಅವರಿಗೆ ಅವರ ವೈಫ್ ಕೂಡ ಸಪೋರ್ಟಿವ್ ಆಗಿದ್ರಲ್ವಾ ಸರ್? ಹೌದಾ? ವೆರಿ ಗುಡ್, ವೆರಿ ಗುಡ್. ನನಗೆ ಅಷ್ಟೊಂದು ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಅವರ ಒಂದು ಅಷ್ಟೇ. ನನಗೆ ಗೊತ್ತಿರೋದು ಅವರು 2009 ಒಂದ್ಸರಿ ಮೀಟ್ ಮಾಡಿದ್ದೆ. ಮತ್ತೆ ಅದು ಬಿಟ್ಟು ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡೋದು. ಮತ್ತೆ ಅವರು ಕೂಡ ನಮ್ಗೆ ಹಿ ವಾಸ್ ಆಲ್ವೇಸ್ ನಮ್ ಜೊತೆ ನೆಟ್ಕೊಂಡಾಗ ಬಹಳ ಚೆನ್ನಾಗಿ ನೆಟ್ಕೊಂಡಿದ್ರು. ಬಹಳ ಒಳ್ಳೆ ಕಲಾವಿದರು ಮಾತಿಲ್ಲ. ಅವ್ರು ಬಹಳ ಸರಳ ಒಂದು ಅಭಿನಯ, ಒಂದು ಲೀಲಾಜಾಲವಾಗಿ, ಒಂದು ನ್ಯಾಚುರಲ್ ಆಗಿ ಒಂದು ಅಭಿನಯ ಇತ್ತು. ನಮ್ಗೆ ಅವ್ರ ಕಂಡ್ರೆ ಬಹಳ ಇಷ್ಟ ಆಯ್ತು ಸರ್. ಬಟ್ ಇದು ವೆರಿ ಶಾಕಿಂಗ್ ಅಲ್ವಾ ಸರ್? ಫಿಟ್ ಅಂಡ್ ಫೈನ್ ಆಗಿದ್ರು. ಏನಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಶಾಕಿಂಗ್ ಇದು. ಇದು ಬಹಳ ಶಾಕಿಂಗ್ ನೋವುಂಟಾಗೋ ಒಂದು ವಿಚಾರ ಇದು. ನಾನು ಅದೇನಾಗಿದೆ ಅಂತ ವಿಚಾರಿಸ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಳ್ತೇನೆ. ಸರ್ ನಿಮಗೆ ಯಾವಾಗ ಗೊತ್ತಾಯ್ತು ಸರ್? ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.